ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ರೆಗ್ಯುಲೇಟಿ ಟು ಫೋರ್. ಇವತ್ತು ಬಂದುಬಿಟ್ಟು ಮದನಪಲ್ಲಿಯಿಂದ ಶೋರೂಮ್ ಟ್ರ್ಯಾಕ್ಟರು ಕುಬೋಟೋ 55 HP ಟ್ರ್ಯಾಕ್ಟರ್ ಎತ್ಕೊ ಬರ್ತಾ ಇದ್ದೀನಿ. ಇದು ಮದನಪಲ್ಲಿ ಬಿಟ್ಬಿಟ್ಟು ಪುಂಗನೂರು ಹತ್ರ 2 hours later. ಅಲ್ಲೂ ಪುಂಗನೂರು ಬಿಟ್ಬಿಟ್ಟು ಇದು ಹತ್ರ ಮುಳ್ಬಾಗ್ಲ ಬಂದ್ಬಿಟ್ಟೆ. ಮುಳ್ಬಾಗಲ ಹತ್ರ ಬರ್ತಾ ಇದ್ದೀನಿ. ದಾರಿಯಲ್ಲಿ ಸ್ಪೀಡ್ ಮಾತ್ರ ಸಾಕೋದು ಝೀ ಅಂತ ಹೋಗುತ್ತೆ ಟ್ರ್ಯಾಕ್ಟರು. ವೈಬ್ರೇಷನ್ ಇಲ್ಲ, ನಾಯ್ಸ್ ಇಲ್ಲ, ಫುಲ್ಲು ಸ್ಮೂತು. ಅದರಿಂದ ಮುಳ್ಬಾಗ್ಲ ಹತ್ರ ಬರ್ತಾ 20 minutes later. ಇದು ಮುಳ್ಬಾಗ್ಲು ಬಿಟ್ಟು ಇನ್ನು ಸ್ವಲ್ಪ ಮುಂಚೆ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀನಿ. ಇಲ್ಲಿ ವ್ಯೂ ಮಾತ್ರ ಚೆನ್ನಾಗೈತೆ. ಇಲ್ಲಿ ನೋಡ್ಕೊಳ್ಳಿ, ವ್ಯೂ ರೈಟ್ ಸೈಡಲ್ಲೆಲ್ಲ ಮುಳ್ಬಾಗ್ಲು ಚೆನ್ನಾಗಿದೆ. ವ್ಯೂ ಎಲ್ಲ ಪರವಾಗಿಲ್ಲ, ಕ್ವಾಲಿಟಿ ಆಗೈತೆ. ನಾ ಸನ್ಸೆಟ್ ಟೈಮಲ್ಲಿ ಹೋಗಬೇಕು. ಅಲ್ಲಿಂದ ಬರ್ತಾ ಇದ್ದೀನಿ, ಹಂಗೆ ವಿಡಿಯೋ ಮಾಡ್ಕೊಂಡು. Tomorrow. ಅವತ್ತು ಬಂದು ಟ್ಯಾಬ್ಲೆಟ್ ಬಿಟ್ಟು ಮಾರ್ನಿಂಗ್ ದಿವಸ ಬಂದುಬಿಟ್ಟು ರೋಟೋವೇಟರ್ ಹಾಕ್ಕೊಂಡು ಕುಬೋಟಗೆ, ಅದು ಮಹೇಂದ್ರಗೆ 5 ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಪಕ್ಕದಲ್ಲೇ ಓಡಿಸ್ಬೇಕು. ಎಲ್ಲಿ ಇದೆ ಹೂ ಗಿಡ ಇದ್ದಿದ್ದು ರೋಟೋವೇಟರ್ ಹಾಕ್ತಾ ಇದ್ದೀನಿ. ಅಲ್ಲೇ ಪಕ್ಕದಲ್ಲೇ ಬಂದುಬಿಟ್ಟು ನಮ್ಮಪ್ಪ 5 ಓಡಿಸ್ತಾ ಇದ್ದಾರೆ. ಇದು ರೋಟೋವೇಟರ್ ಸ್ಪೀಡ್ ಮಾತ್ರ ಬೇರೆ ಲೆವೆಲ್ ಆಗೈತೆ. 540 750 ರೋಟ್ರಿಗೆ ಡಬಲ್ ಗೇರು ಐತೆ ಸ್ಪೀಡು. 750ಗೆ ಹಾಕೊಂಡ್ರೆ ಫುಲ್ ಸ್ಪೀಡ್ ರೋಟೋವೇಟ್ರೆ ಶೇಕ್ ಬರುತ್ತೆ, ವೈಬ್ರೇಷನ್ ಅಂದರೆ ಕೆಳಗಡೆ ಬಿಡ್ದಿರೋ ಆಮೇಲೆ ಎತ್ಕೊಂಡ್ರೆ ವಾಬಲ್ ಆಗುತ್ತೆ ಲೈಟಾಗಿ. ಅಷ್ಟು ಸ್ಪೀಡ್ ಐತೆ ರೋಟೋವೇಟ್ರು. ಅದು 48 ಬ್ಲೇಡ್ ರೋಟೋವೇಟ್ರು. ಫಿನಿಶಿಂಗ್ ಎಲ್ಲ ಸಖತ್ತಾಗಿ ಬರ್ತಾಯಿದೆ. ಇದು ಜಾಂಡಿಯರ್ 63 HP, ಅದರಲ್ಲಿ 540 ಐತೆ. ಅದ್ರಗನ್ನ ಫುಲ್ ಸ್ಪೀಡ್ ಐತೆ ಇದು ರೋಟೋವೇಟ್ರು. ಬೇರೆ ಲೆವೆಲ್ ರೋಟ್ರಿ ಸ್ಪೀಡ್ ಮಾತ್ರ. ಅದಕ್ಕೆ ಹಂಗೆ ಓಡಿಸ್ತಾ ಇದ್ದೀನಿ. ಕಟ್ಟಿಂಗು ಎಲ್ಲ ಸಖತ್ತಾಗೈತೆ. ಪರ್ಫಾರ್ಮೆನ್ಸು ಎಲ್ಲ ಚೆನ್ನಾಗೈತೆ, ಪರವಾಗಿಲ್ಲ. A few moments later. ಆಮೇಲೆ ಅದು ಹೂವಿನ ಗಿಡ ರೋಟೋವೇಟ್ರ್ ಆಗಿಬಿಟ್ಟು ನಾನು ನಿಲ್ಲಿಸಿದ್ದೀನಿ. ನಮ್ಮ ಅಪ್ಪ ಬಂದುಬಿಟ್ಟು ಅದು 5 ಓಡಿಸ್ತಾ ಇದ್ದಾರೆ. ಅದರಿಂದ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಅಲ್ಲಿ ನಿಲ್ಲಿಸಿದ್ದೀನಿ. ಅದು ಕುಬೋಟೋ ರೋಟೋವೇಟ್ರ್ ಆಗಿಬಿಟ್ಟು ಇದು 5 ಮಾತ್ರ ಸಾಕಾಗಿ ಕಿತ್ತೈತೆ. ಫುಲ್ ಡೀಪು ನೋಡಿ, ಫುಲ್ ಡೀಪಲ್ಲಿ ಕೂಡ ಕಾರ್ನರಲ್ಲಿ ಕೂಡ ಲೈಟಾಗಿ ಇರ್ತದ್ರೆ ಸಾಕು, ಹೋಗ್ತಾ ಇರುತ್ತೆ. ಅಂದರೆ ಅದು ನೇಗಿಲು ಬಂದುಬಿಟ್ಟು ಫುಲ್ ಹೆವಿ ಐತೆ. ಅದರಿಂದ ಲಿಫ್ಟ್ ಮಾಡಬೇಕು, ಇಲ್ಲಾಂದರೆ ಲಿಫ್ಟ್ ಮಾಡೋ ಅವಶ್ಯಕತೆನೇ ಬರೋಲ್ಲ, ಹಂಗೆ ಹೋಗ್ತಾ ಇರುತ್ತೆ. 48 hours later. ಇನ್ಮೇಲೆ ಡೈಲಿ ಬ್ಲಾಗ್ಸ್ ಮಾಡ್ತೀನಿ, ಡೈಲಿ ವಿಡಿಯೋ ಹಾಕ್ತೀನಿ. ಇದು ಟ್ರ್ಯಾಕ್ಟರ್ದ ಅಂದ್ಬಿಟ್ಟಲ್ಲ, ಬೈಕ್ ರೈಡಿಂಗು ಬೇರೆ ಕಂಟೆಂಟ್ ಎಲ್ಲನೂ ಹಾಕ್ತೀನಿ. ನನ್ನ ಬೆಸ್ಟ್ ಏನೇನಾಗುತ್ತೋ ವಿಡಿಯೋಸ್ ಅದೆಲ್ಲ ಹಾಕ್ತೀನಿ. ಫುಲ್ಲು ಪರ್ಫೆಕ್ಟಾಗಿ ಕನ್ನಡನೂ ಸ್ವಲ್ಪ ಕಮ್ಮಿ ಬರುತ್ತೆ. ಫುಲ್ ಪರ್ಫೆಕ್ಟಾಗಿ ಕನ್ನಡ ಬರಲ್ಲ. ಮದರ್ ಟಂಗ್ ಬಂದುಬಿಟ್ಟು ತೆಲುಗು ನಂದು. ಅದರಿಂದ ಸ್ವಲ್ಪ ವರ್ಡ್ಸ್ ಏನನ್ನ ಸೆಂಟ್ರಲ್ಲಿ ಮಿಸ್ ಆಗಿಬಿಟ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗ ಬಂದ್ಬಿಟ್ಟು ಇದು ಮಹೇಂದ್ರ 75 HP ಟ್ರ್ಯಾಕ್ಟರು. ಇದು ಹೋಗ್ತಾ ಇದ್ದೀನಿ. ಅಲ್ಲಿ ಹೋಗ್ಬಿಟ್ಟು 5 ಓಡಿಸ್ಬಿಟ್ಟು ಆಮೇಲೆ ಬೇರೆ ಜಾಗದಲ್ಲಿ ರೋಡ್ಸ್ ಹೋಗ್ಬೇಕು.
ಆಮೇಲೆ ಇವಾಗ ಹೋಗ್ಬಿಟ್ಟು ಅಲ್ಲಿ 5ನೇ ಆಗ್ತಾ ಇದ್ದವಾಗ ವಿಡಿಯೋ ಮಾಡ್ತೀನಿ. A few moments later. ಇಲ್ಲಿ ಬಂದುಬಿಟ್ಟು ಆಮೇಲೆ 5ನೇ ಆಗ್ತಾ ಇದ್ದೀನಿ. ಇದು ಫುಲ್ ಟೈಟ್ ಆಗೈತೆ, ಅದರಿಂದ ಹಂಗೆ ಓಡಿಸ್ತಾ ಇದ್ದೀನಿ. 2 ಸಲ ಓಡಿಸ್ಬೇಕು. ಫುಲ್ ಗಟ್ಟಿ ಐತೆ, ಪರವಾಗಿಲ್ಲ. ಗಟ್ಟಿ ಇದ್ದರೆ ಕೂಡ ಸ್ವಲ್ಪ ಹಂಗೆ ಓಡಿಸ್ಬೋದು, ಆಗ್ತಾಯಿದೆ. A few moments later. ಚೆನ್ನಾಗಿ ಕಿತ್ತಾಕ್ಬೋದು ಅದು. 2 ಸಲ ಅದು ಓಡಿಸ್ಬಿಟ್ಟು ಆಮೇಲೆ ಇನ್ನೊಂದು ಇತ್ತು, ಅದು ಫುಲ್ ತ್ಯಾವ ಇತ್ತು, ಅದರಿಂದ ಅದು ನೋಡಿ ಅದು ಆಗಾಯಿತು. ಇದು ಓಡಿಸ್ತಾ ಇದ್ದೀನಿ, ತ್ಯಾವ ಐತೆ, ಇದು ಪರವಾಗಿಲ್ಲ. 30 minutes later. ಅದು ಒಂದು ಸಾಲು ಓಡಿಸ್ಬಿಟ್ಟು ಆಮೇಲೆ ಬಂದುಬಿಟ್ಟು 2ನೇ ಸಾಲು ಇದು ಓಡಿಸ್ತಾ ಇದ್ದೀನಿ. ನೇಗ್ಲು ಎಷ್ಟೈತೋ ಅಷ್ಟು ಬಿಡ್ಬೋದು, ಪರವಾಗಿಲ್ಲ. ಫುಲ್ ಡೀಪ್ ಹೋಗುತ್ತೆ. ಆಮೇಲೆ ಇದು ಓಡಿಸ್ಬಿಟ್ಟು ಹೋಗ್ಬೇಕು, ಇನ್ನೂ ಸ್ವಲ್ಪ ಐತೆ ಇದು ಓಡಿಸ್ಬಿಟ್ಟು. One hour later. ಅಲ್ಲಿ ಓಡಿಸಿದಾಗೋಯ್ತು, ಅದನ್ನ ಮನೆ ಹತ್ರ ಹೋಗ್ತಾ ಇದ್ದೀನಿ. ಮನೆಗೆ ಹೋಗ್ಬಿಟ್ಟು ಅಲ್ಲಿ ಇನ್ನೊಂದ್ ಜಾಗದಲ್ಲಿ ರೋಟ್ರಿ ಆಗ್ಬೇಕಂದು ಹೇಳಿದ್ರು. ನೆನ್ನೆನೆ ಕಾಲ್ ಮಾಡಿದ್ರು, ಬರ್ತೀನಿ ಅಂದಿದ್ದೆ, ನೆನ್ನೆ ಹೋಗಿಲ್ಲ. ಇವತ್ತು ಕಾಲ್ ಮಾಡ್ಬಿಟ್ಟು ಆಗ್ಬೇಕು ಅಂದ್ರೆ ರೋಟ್ರಿ ಆಗ್ಬೇಕು ಅಲ್ಲಿ ಹೋಗ್ಬಿಟ್ಟು. ಆಮೇಲೆ ಸಿಗ್ತೀನಿ. 6 hours later. ಆಮೇಲೆ ಅಲ್ಲಿಂದ ಮನೆಗೆ ಹೋಗ್ಬಿಟ್ಟು ಆಮೇಲೆ ಸಂಜೆ ಕಾಲ್ ಮಾಡಿದ್ರು ರೋಟ್ರಿ ಹಾಕೋಕ್ಕೆ. 5ನೇಗಳಲ್ಲಿ ಓಡ್ ಸಿಕ್ಕಿದ್ರು, ಅದರಿಂದ ಓಡಿಸ್ತಾ ಇದ್ದೀನಿ, ರೋಟಿವೇಟರ್ ಆಗ್ತಾ ಇದ್ದೀನಿ. ಇದು 20 minutes later. ಅದು ಆಗಾಯಿತು ಓಡಿಸಿದ್ದು. ಇದು ಪಕ್ಕದಲ್ಲಿ ಅವ್ರಿಗೆ ಹೂವಿನ ಗಿಡ ಇತ್ತು, ಅದರಿಂದ ರೋಟಿವೇಟರ್ ಹಾಕಿದ್ದೀನಿ. ಹೂವು ಎಲ್ಲ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು, ರೋಟಿವೇಟರ್ ಅದು ತ್ಯಾವ ಇಲ್ಲ ಸ್ವಲ್ಪ ಇದು. A few moments later. ಆದರೆ ಚೆನ್ನಾಗೇ ಇತ್ತು, ತ್ಯಾವ ಇಲ್ಲ, ಸ್ವಲ್ಪ ಗಟ್ಟಿ ಇತ್ತು. ರೋಟಿವೇಟರ್ ಫಸ್ಟ್ ಒಂದು ಸಾಲ ಆಗೋಯ್ತು, ಇದು 2ನೇ ಸಾಲ ಓಡಿಸ್ತಾ ಇದ್ದೀನಿ. ಪರವಾಗಿಲ್ಲ, ಫಿನಿಶಿಂಗ್ ಎಲ್ಲ ಸಖತ್ತಾಗಿ ಬರುತ್ತೆ. ರೋಟಿವೇಟರ್ ಸ್ಪೀಡ್ ಜಾಸ್ತಿ ಐತೆ ಇದರಲ್ಲಿ. ಕುಬೋಟಾ 55 HP 5502. ಇದು ಅಂದರೆ 750 ಗೇರಲ್ಲೇ ರೋಟ್ರಿ ಗೇರ್ ಹಾಕೊಂಡು ಓಡಿಸ್ತೇನೆ. 3 days later. ಅದು ಓಡಿಸಿದಾಗೋಯ್ತು. ಇದು ಮಾರನೇ ದಿವಸ 11 ನೇಗ್ಲು ಹಾಕ್ಕೊಂಡು ಓಡ್ಸೋಕೆ ಹೋಗ್ತಾಯಿದ್ದೀನಿ. 11 ನೇಗ್ಲು ಪರ್ಫಾರ್ಮೆನ್ಸ್ ಹೆಂಗಿರುತ್ತೆ ಅಂತ ನೋಡೋಣ. ಇದು ರೋಟಿವೇಟರ್ ಪರ್ಫಾರ್ಮೆನ್ಸ್ ಎಲ್ಲ ಸಖತ್ತಾಗೈತೆ, ಅದರಿಂದ 11 ನೇಗ್ಲು ಹಾಕೋಣ ಇದ್ರಿಗೆ ಅಂದ್ಬಿಟ್ಟು 11 ನೇಗ್ಲು ಹಾಕೋಕ್ಕೆ ಹೋಗ್ತಾಯಿದ್ದೀನಿ. ಇದು ನಮ್ಮೂರು ಪಕ್ಕೂರು, ಇದು ಅಂದರೆ ನಮ್ಮದು ಕರ್ನಾಟಕ, ಇವಾಗ ಹೋಗ್ತಾ ಇರೋದು ಆಂಧ್ರಾಗೆ. ಅಂದರೆ ನಮ್ಮೂರು ಬಾರ್ಡರು 1 ಕಿಲೋಮೀಟರ್ ಡಿಸ್ಟೆನ್ಸ್ ಅಷ್ಟೇ, ದೂರ ಏನಿಲ್ಲ. ಇದೆಲ್ಲನೂ ಕರ್ನಾಟಕನೇ. ಅಲ್ಲಿಗೆ ಹೋಗ್ತಾ ಇದ್ದೀನಿ. ಬಾರ್ಡರು ನಾನಿರೋದು ಕರ್ನಾಟಕ, ಬಾರ್ಡರು ಕರ್ನಾಟಕನೇ ನಂದು. A few moments later. ಅಂದರೆ ಬಾರ್ಡರಲ್ಲಿ ಇರೋದು ನಾನು. ಇದು ಬಂದುಬಿಟ್ಟು ಒಂದು ಸಾಲ ಓಡಿಸಿದ್ದಾಯಿತು, 2ನೇ ಸಾಲ ಓಡಿಸ್ಬೇಕು. 2ನೇ ಸಾಲ ಓಡಿಸ್ತಾ ಇದ್ದೀನಿ. ಟೊಮೊಟೊ ಗಿಡ ಬೆಡ್ ಹಾಕ್ಬೇಕಂದ್ರೆ ಅವ್ರಿಗೆ ಓಡಿಸ್ತಾ ಇದ್ದೀನಿ. ಇದು ಓಡಿಸ್ಬಿಟ್ಟು ಇನ್ನೂ ಒಂದು ಇವ್ರದ್ದು ಐತೆ, 1 hour later. ಅಲ್ಲೇ ಆಗೈತು ಓಡಿಸಿದ್ದು. ಇನ್ನೂ ಒಂದು ಫೀಲ್ಡ್ ವರ್ಕ್ ಐತೆ ಅಂದಲ್ಲ, ಅದು ಬಂದುಬಿಟ್ಟು ಇದು ಅವ್ರದ್ದೇ. ಇದು ಅದರಿಂದ ಇಲ್ಲೇ ಓಡಿಸ್ತಾ ಇದ್ದೀನಿ. ಗೊಬ್ಬರ ಸಲ್ಲಿದ್ದಾರೆ, ಅಂದರೆ ಒಂದೇ ಸಾಲು ಸಾಕು ಅಂದ್ರೆ ಅವರು. ನಮ್ಮ ಅಪ್ಪನ ಬಂದು ಬೆಡ್ ಹಾಕಪ್ಪ ಅಂದಿದ್ದೀನಿ, ನಮ್ಮ ಅಪ್ಪನ ಬರ್ತಾರೆ ಏನು. ಅದ್ರಿಗೆ ಇದು ಓಡಿಸ್ತಾ ಇದ್ದೀನಿ. ಇದು ಓಡಿಸ್ಬಿಟ್ಟು ಇನ್ನೊಬ್ಬರದೈತೆ, ಅದ್ರಿಗೆ ಇದರಲ್ಲಿ ಕಲ್ಲು ಎಲ್ಲ ಜಾಸ್ತಿ ಐತೆ, ಬಂಡೆ ಟೈಪಲ್ಲಿ. ಅದ್ರಿಗೆ ನೋಡ್ಕೊಂಡು ಓಡಿಸ್ಬೇಕು, ಇಲ್ಲಾಂದರೆ ಕಾರೆಲ್ಲ ಕಿತ್ತೋಗ್ಬಿಡತ್ತೆ, ಇಲ್ಲ ಮುರಿದೋಗತ್ತೆ. 1 hour later. ಆಮೇಲೆ ಅದು ಫೀಲ್ಡ್ ವರ್ಕ್ ಅವ್ರದ್ದಾಯಿತು. ಇದು ಅವ್ರದ್ದೇ, ಅಂದರೆ ಇನ್ನು ಪಕ್ಕದಲ್ಲೇ ಇದು ರೋಡ್ ಟ್ರ್ಯಾಕ್ ಇಕ್ಕಿದ್ದಾರೆ. ಅದರಿಂದ ಇದು 11 ನೇಗ್ಲಲ್ಲಿ 2 ಸಾಲ ಓಡಿಸ್ಬಿಟ್ಟು
ನೋಡಿ ಹಂಗೆ ಹುಲ್ಲೆಲ್ಲ ಬಂದೈತೆ ರೋಡ್ ಟ್ರ್ಯಾಕ್ ಇಕ್ಕಿರೋದು. ಅದ್ರಿಗೆ ಇದು ಫಸ್ಟ್ ಸಾಲ್ ಓಡಿಸ್ತಾ ಇದ್ದೀನಿ. ಡೀಪೆಲ್ಲ ಸಾಕೋದಾಗ ಹೋಗುತ್ತೆ. ಅದು ಹೋಗೈತೆ ನೋಡಿ, ಕಾರ್ನರಿಂಗಲ್ಲಿ ಸ್ಲಿಪ್ ಆಗುತ್ತೆ ಫುಲ್ಲು ನೆಗಲೆಲ್ಲ ಬಿಟ್ಟರೆ. ಇದು ಬೆಡ್ಡು ಆಗಬೇಕು. ಇದು 2ನೇ ಸಲ ಹೋಗೈತು, ರಿಟರ್ನ್ ಆಗ್ತಾಯಿದ್ದೀನಿ.